ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು KCET ಆ್ಯಂಡ್ ನೀಟ್ ಸೀರೀಸ್. ಇವತ್ತಿನ ವಿಡಿಯೋದಲ್ಲೂ ಸಹ ನಾನು ಓಲ್ಡ್ ಕ್ವಶನ್ ಪೇಪರ್ನ ಒಂದು ಕ್ವಶನ್ನ ಸೆಲೆಕ್ಟ್ ಮಾಡಿದ್ದೀನಿ. ದಟ್ ಈಸ್ ಎ ಪ್ಯೂರ್ ಕಾಂಪೌಂಡ್ ಕಂಟೈನ್ಸ್ 2.4 ಗ್ರಾಮ್ ಆಫ್ ಕಾರ್ಬನ್, 1.2 into 10 power 23 atoms of hydrogen, 0.2 moles of oxygen atoms. Its empirical formula is ಅಂತ ಕೇಳಿದ್ದಾರೆ. ರೆಗ್ಯುಲರ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಲ್ವಾ? To calculate empirical formula, what we have to apply? We have to apply GMS method. GMS method ಅಂದರೆ ಏನು? See, first we have to convert everything to gram. Okay. Next to number of moles. S ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಏನಿರುತ್ತೆ ಅದರಿಂದ ಡಿವೈಡ್ ಮಾಡೋದು. ಲೆಸ್ ಕ್ಯಾಲ್ಕುಲೇಟ್. ನಮಗೇನು ಕೊಟ್ಟಿದ್ದಾರೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಕೊಟ್ಟಿದ್ದಾರೆ ಅಲ್ವಾ? ಸಿ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಕೊಟ್ಟಿದ್ದಾರೆ. ಫಸ್ಟು ಯಾವ ಡೇಟಾ ಎಲ್ಲಿ ಫಿಕ್ಸ್ ಆಗುತ್ತೆ ಅದನ್ನು ಬರ್ಕೊಳ್ಳಿ. ಸಿ, ಕಾರ್ಬನ್ನಲ್ಲಿ ಏನು ಕೊಟ್ಟಿದ್ದಾರೆ? 2.4 ಗ್ರಾಮ್ ಆಫ್ ಕಾರ್ಬನ್ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಗ್ರಾಮ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಡೈರೆಕ್ಟಾಗಿ 2.4 ಗ್ರಾಮ್ ಅಂತ ಹೇಳಿಬಿಟ್ಟು. ಕೆಲವೊಂದು ಸಲ ಪರ್ಸೆಂಟಲ್ಲಿ ಕೊಟ್ಟಿರ್ತಾರೆ, ಅದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ. ನೆಕ್ಸ್ಟ್ ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ? ಹೈಡ್ರೋಜನ್ 1.2 into 10 power 23 ಆಟಮ್ಸ್ ಅಂತ ಕೊಟ್ಟಿದ್ದಾರೆ ಅವರು. ದೇ ಆರ್ ನಾಟ್ ಗಿವನ್ ಇನ್ ಟರ್ಮ್ಸ್ ಆಫ್ ಗ್ರಾಮ್, ದೇ ಆರ್ ನಾಟ್ ಗಿವನ್ ಇನ್ ಟರ್ಮ್ಸ್ ಆಫ್ ಮೋಲ್. ಓಕೆ. ಆ ಡೇಟಾನ ಏನು ಮಾಡಿ ಜಸ್ಟ್ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ. ದಟ್ ಈಸ್ 1.23 into 10 power 23 ಆಟಮ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ನೆಕ್ಸ್ಟ್ ಆಕ್ಸಿಜನ್ ಎಷ್ಟು ಕೊಟ್ಟಿದ್ದಾರೆ? ಆಕ್ಸಿಜನ್ ಬಂದುಬಿಟ್ಟು 0.2 ಮೋಲ್ಸ್ ಕೊಟ್ಟಿದ್ದಾರೆ. ಅಂದರೆ ಮೋಲ್ಸ್ನ ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಆಕ್ಸಿಜನ್ದು. ರೈಟ್. 0.2 ಮೋಲ್ಸ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ದಿಸ್ ಈಸ್ ನಂಬರ್ ಆಫ್ ಮೋಲ್ಸ್, ದಿಸ್ ಈಸ್ ಮಾಸ್, ದಿಸ್ ಈಸ್ ಅ ಸ್ಮಾಲ್ ವ್ಯಾಲ್ಯೂ. ಎಂಪಿರಿಕಲ್ ಫಾರ್ಮುಲಾದಲ್ಲಿ ನಿಮ್ಮ ಟಾರ್ಗೆಟ್ ಏನು? ಫಸ್ಟು ಎಲ್ಲದನ್ನು ನಂಬರ್ ಆಫ್ ಮೋಲ್ಸ್ಗೆ ಕನ್ವರ್ಟ್ ಮಾಡೋದು ಅಲ್ವಾ? MS ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲದನ್ನು ಫಸ್ಟು ನಂಬರ್ ಆಫ್ ಮೋಲ್ಸ್ಗೆ ಕನ್ವರ್ಟ್ ಮಾಡೋದು. ಸಿ ಹಿಯರ್ ಆಕ್ಸಿಜನ್ ಆಲ್ರೆಡಿ ನಂಬರ್ ಆಫ್ ಮೋಲ್ಸ್ ಕೊಟ್ಬಿಟ್ಟಿದ್ದಾರೆ ಅವರು. ಓಕೆ. ನೆಕ್ಸ್ಟ್ ಕಾರ್ಬನ್. ಕಾರ್ಬನ್ ಎಷ್ಟು ಕೊಟ್ಟಿದ್ದಾರೆ? 2.4 ಗ್ರಾಮ್. ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಈಕ್ವಲ್ಸ್ ಟು ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಇಲ್ಲಿ ಎಷ್ಟಾಗುತ್ತೆ? ಮಾಸ್ ಎಷ್ಟು ಕೊಟ್ಟಿದ್ದಾರೆ? 2.4 ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ ಆಫ್ ಕಾರ್ಬನ್ ಎಷ್ಟಾಗುತ್ತೆ? ದಟ್ ಈಸ್ 12. This will be 0.2 moles. ಫೈನ್. ನೆಕ್ಸ್ಟು ಹೈಡ್ರೋಜನ್ ಏನು ಕೊಟ್ಟಿದ್ದಾರೆ? ನಂಬರ್ ಆಫ್ ಆಟಮ್ಸ್ ಕೊಟ್ಟಿದ್ದಾರೆ ಅವರು. ಓಕೆ. ನಂಬರ್ ಆಫ್ ಆಟಮ್ಸ್, ನೀವು ಆಟಮ್ಸ್ ಲೆಕ್ಕದಲ್ಲಿ ಬಂದರೆ ಮೋಲ್ಸ್ನ ಹೇಗೆ ನಾವು ಕನ್ಸಿಡರ್ ಮಾಡ್ಬೋದು? ನಿಮಗೆ 6.02 into 10 power 23 ಆಟಮ್ಸ್ ಈಕ್ವಲ್ಸ್ ಟು 1 ಮೋಲ್ ಅಲ್ವಾ? ನೀವು 1 ಮೋಲ್ನ ಮಾಲಿಕ್ಯೂಲ್ಸಲ್ಲಾದರೂ ಕನ್ಸಿಡರ್ ಮಾಡ್ಬೋದು, ಆಟಮ್ಸಲ್ಲಾದರೂ ಕನ್ಸಿಡರ್ ಮಾಡ್ಬೋದು ಅಲ್ವಾ? ಸೊ ಇಲ್ಲಿ 6.02 into 10 power 23 ಆಟಮ್ಸ್ ಈಕ್ವಲ್ಸ್ ಟು 1 ಮೋಲ್ ಆಗುತ್ತೆ. ಅವ್ರು ಎಷ್ಟು ಆಟಮ್ಸ್ ಕೊಟ್ಟಿದ್ದಾರೆ? 1.23 into 10 power 23 ಆಟಮ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ. ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ? 1 into 1.23 into 10 power 23 ಡಿವೈಡೆಡ್ ಬೈ 6.02 into 10 power 23. 23 10 power ಕ್ಯಾನ್ಸಲ್ ಆಗುತ್ತೆ. ಇಫ್ ಈ ಕ್ಯಾಲ್ಕುಲೇಟ್ ಅಂದರೆ ದಿಸ್ ವಿಲ್ ಆಲ್ಸೋ ಬಿಕಮ್ಸ್ 0.2 ಮೋಲ್ ಆಗುತ್ತೆ. ಓಕೆ. ಸೊ ಇವಾಗ ನಮಗೆ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಗೊತ್ತಾಯಿತು, ಹೈಡ್ರೋಜನ್ ಸಹ, ಆಕ್ಸಿಜನ್ ಸಹ. ಆಗ ಈ ವ್ಯಾಲ್ಯೂಸ್ ಎಲ್ಲದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಓಕೆ. 0.2. ಇವಾಗ ಇದೆಲ್ಲದನ್ನು ಈ ಬಂದಿರೋ ಸ್ಮಾಲೆಸ್ಟ್ ವ್ಯಾಲ್ಯೂನಲ್ಲಿ ಅದರ ವ್ಯಾಲ್ಯೂನ ನೀವು ಡಿವೈಡ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? ಸಿ, ಐ ವಿಲ್ ಟೆಲ್ ಯು. ಇಲ್ಲಿ ಸೇಮ್ ವ್ಯಾಲ್ಯೂ ಬಂದಿರೋದ್ರಿಂದ ಯು ವಿಲ್ ಗೆಟ್ ಕನ್ಫ್ಯೂಸ್. ಇಲ್ಲಿ ಏನಾದ್ರೂ ಯಾವುದಾದ್ರೂ ಒಂದು ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ಈ ಆಕ್ಸಿಜನ್ ಏನಾದ್ರೂ 0.1 ಇತ್ತು ಅಂದರೆ, ಓಕೆ, ಇಲ್ಲಿ 0.2 ಹಾಕೋಬೇಕು, ಇದ್ರ ವ್ಯಾಲ್ಯೂ 0.2 ಹಾಕೋಬೇಕು, ಇದ್ರ ವ್ಯಾಲ್ಯೂ 0.1 ಬರೋದ್ರಿಂದ ಇಲ್ಲಿ ನೀವು 0.1 ಹಾಕಬೇಕು. ಓಕೆ. ಈ ರೀತಿ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಲೀಸ್ಟ್ ವ್ಯಾಲ್ಯೂ ಯಾವುದು? 0.1 ಆಗಿರೋದ್ರಿಂದ ಎಲ್ಲದನ್ನು ನೀವು 0.1ನ ಡಿವೈಡ್ ಮಾಡಬೇಕಾಗುತ್ತೆ. ಓಕೆ. ಅಲ್ಲೇನು ಆನ್ಸರ್ ಬರುತ್ತೆ ಅದು ಫೈನಲ್ ಆಗುತ್ತೆ. ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಾವು? ಸೊ ಇಲ್ಲಿ ಇವಾಗ ಸದ್ಯಕ್ಕೆ 0.2 ಇರೋದ್ರಿಂದ ಎಲ್ಲದರಲ್ಲೂ ಡಿವೈಡೆಡ್ ಬೈ 0.2ನೇ ಮಾಡಬೇಕಾಗುತ್ತೆ. ಓಕೆ. ಸೊ ಆನ್ಸರ್ ಬಂದುಬಿಟ್ಟು 1 ಆಗುತ್ತೆ. ಸೊ CHO ಎಲ್ಲ ಬಂದುಬಿಟ್ಟು ವ್ಯಾಲ್ಯೂಸ್ 1 1 1 ಇದೆ. ಸೊ ದಟ್ ಈಸ್ ಆನ್ಸರ್ ಡಿ. ಇಫ್ ಯು ಡೋಂಟ್ ನೋ ದ ಆನ್ಸರ್ ಅಂದರೆ ನಿಮಗೆ ಎಲ್ಲಿ ಡೌಟ್ ಆಗುತ್ತೆ ಅಂದರೆ H. ಓಕೆ.
ಈ ನಂಬರ್ ಆಫ್ ಆಟಮ್ಸ್ ಹೇಳ್ಕೊಟ್ಟಿದ್ದಾರೆ ಅದನ್ನು ಕನ್ವರ್ಟ್ ಮಾಡೋಕ್ಕೆ ನಂಬರ್ ಆಫ್ ಮೋಲ್ಸ್ನ ಕನ್ಫ್ಯೂಷನ್ ಆಗ್ಬೋದು. ಆವಾಗ ನೀವೇನು ಮಾಡಿ, ಇಲ್ಲಿ 0.2 ಮೋಲ್ಸ್ ಬಂದಿರುತ್ತಲ್ವಾ ಕಾರ್ಬನ್ದು, ಹಾಗೆ ಆಕ್ಸಿಜನ್ದು ಸಹ 0.2 ಅವ್ರು ಕೊಟ್ಟಿದ್ದಾರೆ ನಿಮಗೆ. ಸೊ 0.2ನೇ ಡೈರೆಕ್ಟಾಗಿ ಕನ್ಸಿಡರ್ ಮಾಡಿ ಎರಡರದ್ದು, ಯಾವುದು ಕಾರ್ಬನ್ ಹಾಗೆ ಇದನ್ನು ಬಿಟ್ಬಿಡಿ ಆಕ್ಸಿಜನ್, ಎರಡರದ್ದು 0.2 ಕನ್ಸಿಡರ್ ಮಾಡಿ. ಸೊ ಎರಡರಲ್ಲೂ 0.2 ಇರೋದ್ರಿಂದ ಅದನ್ನೇ ಲೀಸ್ಟ್ ಅಂತ ಕನ್ಸಿಡರ್ ಮಾಡಿ. ಸೊ ಡಿವೈಡ್ ಬೈ 0.2 ಹಾಗೆ ಡಿವೈಡ್ ಬೈ 0.2 ಎಷ್ಟಾಯಿತು, ಇಲ್ಲಿ ಕಾರ್ಬನ್ 1 ಆಗುತ್ತೆ, ಆಕ್ಸಿಜನ್ದು 1 ಆಗುತ್ತೆ. ಸೊ ಸಿಮಿಲರ್ C1 O1 ಎದರಲ್ಲಿದೆ ಫೈಂಡ್ ಔಟ್ ಮಾಡಿ. ಇಷ್ಟರಲ್ಲಿ ಸಿಮಿಲರ್ ಬಂದುಬಿಟ್ಟು ಸಿ ಹಾಗೆ ಡಿನಲ್ಲಿದೆ, ಅಂದರೆ C1 O1 ಅಲ್ವಾ, ಎರಡೇ ಆಪ್ಷನಲ್ಲಿ. ಸೊ ಈ ಎರಡು ಆಪ್ಷನ್ನಲ್ಲೇ ನೀವು ಒಂದು ಆಪ್ಷನ್ನ ಬ್ಲೈಂಡಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಅಗೇನ್ ಏನಾದರೂ ಹುಡುಕಿದ್ರೆ ಇಲ್ಲಿ H2 ಇದೆ, ಇಲ್ಲೂ ಯಾವುದಾದ್ರೂ ರಿಪೀಟ್ ಆಗಿದೆಯಾ ಈ ಎರಡು ಆಪ್ಷನಲ್ಲಿ ಅಂತ ನೋಡಿದ್ರೆ ಇಲ್ಲೂ H2 ರಿಪೀಟ್ ಆಗಿದೆ, ಇಲ್ಲೂ H2 ರಿಪೀಟ್ ಆಗಿದೆ. ಹಾಗೆ ಇಲ್ಲಿ H ನೋಡಿದ್ರೆ ಇಲ್ಲೂ H ರಿಪೀಟ್ ಆಗಿದೆ, ಈ ಆಪ್ಷನಲ್ಲೂ ಸಿಮಿಲಾರಿಟಿ ಹೆಚ್ಚಿದೆ. ಆದ್ದರಿಂದ ನೀವು ಯು ಹ್ಯಾವ್ ಟು ಸೆಲೆಕ್ಟ್ ಬಿಟ್ವೀನ್ C ಆ್ಯಂಡ್ D, ಇಲ್ಲಿದೆರಡು ಈಕ್ವಲ್ ವೇಟೇಜ್ ಕೊಡೋದ್ರಿಂದ.